ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದೆ. ಶಿವಣ್ಣ ಅವ್ರ ಪಿಕ್ಚರ್, ವಾಲ್ಮೀಕಿ ಪಿಕ್ಚರ್ ಇದ್ದೆ, MS ರಮೇಶ್ವರ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿದೆ. ಆ ದಿನಕರ್ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಕ್ವಶನ್ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ, ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ ಆಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಸರ್. ದಿನಕರು ನನ್ನ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಲೈವ್ ಕಳಿಸ್ತಾ ಇದ್ದೀನಿ ನೋಡ, ಕೇಳೋ 2018 ಜುಲೈ ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಫೈನಾನ್ಷಿಯಲ್ ಕಮಿಟ್ಮೆಂಟ್, ಸ್ವಲ್ಪ ಪಾಶಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈದ್ಯಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ. ನಾನು ಸಾಲ ಮಾಡ್ಕೊಂಡಿದ್ದೀನಿ, ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಟ್ಟು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. more than 8 crores ನಾನು ಸಾಲ ಮಾಡಿದ್ದೆ. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮದಿಮೂರ್ದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬೇಡ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಂಡ್ಬಿಡೋಣ, ಸಾಯೋಣ ಅಂತ ಅವಳು ಆಟ ಆಡೋದು. ಸಾಯಕ್ಕೆ ಧೈರ್ಯ ಬೇಕಲ್ಲ ಸರ್. ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನಗೆ ಹಿಂದಿ ಧೈರ್ಯ ಇತ್ತು, ನನಗಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ. ಏನು ಮಾಡಬೇಕು ಸಾಯ್ಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನನ್ನ ಮಿಸಸ್ ತಮ್ಮ, ನಮ್ಮ ಬಾಬಿದ, ನಮ್ಮ ಮಾವನ ಫೋನ್ ಬರುತ್ತೆ. ಮಿಸಸ್ ತಂದೆಯವ್ರಿಗೆ ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ, ನಿಮ್ಮ ತಮ್ಮಂದು ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಬಂದು ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು. 6 ದಿನದಲ್ಲಿ ಮದುವೆ ಮಾಡುವಂಥ ಪ್ರಕಾರ ಬಂದಿದೆ. ನನಗೂ ಶಾಕ್ ಅದು. ಆ ನ್ಯೂಸ್ ನೋಡಿದ್ರೆ ಶಾಕ್. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಟೋಟಿನೋ ಮದುವೆ ಮಾಡಿದ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದ್ಮೇಲೆ ಸಾಯೋಣ. ಯಾಕಂದರೆ ಈಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ. ಇವ್ರು ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ನಲ್ಲ ಸರ್, ಮದುವೆಯಲ್ಲೇ ಲೆಕ್ಕ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ 15,000 ಇತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿದ್ದು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾವು ಬೆಂಗಳೂರು ಬಿಟ್ಟು ಬರೀ ಮೇಲೆ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು. ನಾನು ವಾಪಸ್ ಬರ್ತೀನಿ, ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ಇಲ್ಲೇ ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನಾನು ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಗೆ ನನಗೆ ಉತ್ಸಾಹ ಇರಲಿಲ್ಲ. ಏನಂತ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ. ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಇಷ್ಟು ಪ್ರೆಷರ್ ಇದೆ, ಏನು ತಿಳಿಸೋದು ಅಂತ ಗೊತ್ತಿಲ್ಲ. ಆದರೂ ಹೇಗೋ ಯಾರಿಗೂ ಗೊತ್ತಾಗದಂಗೆ ಹೇಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ. ಮದುವೆ ಆಯಿತು.